ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಡ್ಯೂಟಿ ಬೆಳಿಗ್ಗೆಯಿಂದ ಪೊಲೀಸು ನಿಮ್ಮ ಇವರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಇವಾಗ ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಗೌರ್ಮೆಂಟು ಅದಕ್ಕೆ ಸಹಕರಿಸ್ಬೇಕು, ಆಯಿತಾ? ಸುಮ್ಮನೆ ನಾವು ಅವ್ರು ಹೋದ್ರು ಅವ್ರು ಇದು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಇದು ಮಾಡೋದು ಚೆನ್ನಾಗಿರಲ್ಲ. ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ನೋಡಿ, ಶಿವಾಜಿನಗರ ರೋಡು ಇದು ಅರ್ಧ ರೋಡಲ್ಲಿ ಇರ್ತಿದ್ರು, ಬರೀ ಒಂದು ಟೂ ವೀಲರು ಒಂದು ಆಟೋ ಹೋಗೋಷ್ಟು ದಾರಿ ಇತ್ತು. ಇವಾಗ ನೋಡಿ, ಎರಡು ಗಾಡಿ ಓಡಿಸಿ, ನೀವು ಬಸ್ ಓಡಿಸಿ, ಓಡಿ ನೋಡಿ ಹೆಂಗೆ ಬರ್ತಾ ಇದೆ. ಈ ತರ ಬರಕ್ ಆಗ್ತಿರ್ಲಿಲ್ವಾ? ಹೇಳ್ತಾ ಇದೀವಲ್ಲ, ರೋಡಲ್ಲೆಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ ಎಲ್ಲಿಂದ ಬರೋಕ್ಕಾಗತ್ತೆ ನೀವು? ಈಗ ನನ್ನ ಇದೇ ಹೇಳ್ತೀನಿ, ಇಲ್ಲಿಂದ ನೀವು ಮುಂದಕ್ಕೆ ಹಾಕ್ಕೊಂಡ್ಬಿಟ್ಟು ರೋಡಲ್ಲಿ ಜನ ಓಡಾಡ್ತಾರೆ, ಗಾಡಿಯಲ್ಲಿ ಓಡಾಡಬೇಕು. ಇವಾಗ ರೋಡಲ್ಲಿ ಹಿಂದೆಯಿಂದ ಮುಂದೆಯಿಂದ ಅವರು ಇವರು ಬಂದರೆ ಏನಾಗುತ್ತೆ ಹೇಳಿ? ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಬೇರೆ ಶಿವಾಜಿನಗರಲ್ಲಂತೂ ಎಲ್ಲ ಎಕ್ಸ್ಪರ್ಟ್ಗಳು ಇರೋದು, ಗಾಡಿ ಓಡಿಸೋರು. ಇಲ್ಲಿ ಅದು ಲೆಕ್ಕನೇ ಇಲ್ಲ, ಹಂಗಿದೆ. ಅಲ್ಲ ಸರ್, ಶಿವಾಜಿನಗರ ಯಾಕಂದ್ರೆ ಎಲ್ಲಾರು ಬಾಯಲ್ಲಿ ಬಂದಿದ್ದು ಮೇನ್ ಆಗಿ ಫಸ್ಟ್ ಬಂದಿದ್ದ ಹೆಸರೇ ಶಿವಾಜಿನಗರ. ಯಾಕಂದ್ರೆ ಇವ್ರು ಪಬ್ಲಿಕ್ ಕಡೆಯಿಂದ ಹೌದು ಎಲ್ಲಾ ತೆರವು ಮಾಡ್ಕೊಂಡ್ ಬಂದ್ರು ಶಿವಾಜಿನಗರ ಯಾಕೆ ತೆರವು ಮಾಡ್ತಿಲ್ಲ ಅಂತ. ಹೌದು, ಯಾಕೆ ಅಂತಂದರೆ ಇಲ್ಲಿ ಜನಕ್ಕೆ ಅಷ್ಟು ಇದಿಲ್ಲ. ಇವಾಗ ಬಂದಿದೆಯಲ್ಲ ಗೌರ್ಮೆಂಟ್ ಅವರು ಒಳ್ಳೇದು ಮಾಡ್ತಾವ್ರೆ, ಮಾಡಲಿ. ಅಲ್ಲ, ಶಿವಾಜಿನಗರ ಅಂದ್ರೆ ಒಂಥರ ಭಯ ಬಂದ್ಬಿಟ್ಟು ಏನು ಇಲ್ಲ ಅಂತ, ಇದೇನಿಲ್ಲ ಬಿಡಿ. ಅಂತ ಇದು ಒಂದು ಲೆಕ್ಕದಲ್ಲಿ ಶಿವಾಜಿನಗರಲ್ಲಿ ಇರೋಷ್ಟು ಒಳ್ಳೆ ಮನುಷ್ಯರು ಎಲ್ಲೂ ಇಲ್ಲ, ಅದು ಹೇಳ್ತೀನಿ. ಒಳ್ಳೆ ನಿಯತ್ತಲ್ಲಿ ಯಾರನ್ನ ಒಂದು ಇದ್ದಿದ್ದಾದ್ರೂ ಎತ್ಕೊಂಡು ಹೋಗ್ತಾರೆ, ಅದೇ ಬೇರೆ ಕಡೆ ಮಾಡಲ್ಲ. ಅದು ಈ ಮಾತು ಹೇಳಬಾರ್ದು ನೋಡಿ. 4 ಜನಕ್ಕೆ ಏನಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಲಿ. ಈಗ ನಾವು ಪಬ್ಲಿಕ್ ಫೈಟ್ ತಗೊಂಡೋಗಿ ಹೋದಾಗ ಇದನ್ನ ಹೇಳೋರು, ಮೊದಲು ಶಿವಾಜಿನಗರ ತೆರವು ಮಾಡಿ. ಇಲ್ಲ 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 ಮೇಡಮ್, ಇವಾಗ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಒಳ್ಳೇದೇ ಮಾಡ್ತಾ ಇದ್ದೀರಾ. ಇವಾಗ ಶಿವಾಜಿನಗರಲ್ಲಿ ಇರೋರು ಎಲ್ಲರೂ ಕೆಟ್ಟವರಾ? ಒಬ್ಬರು ಇಬ್ಬರು ಯಾರನ್ನ ಇರ್ತಾರೆ, ಅದು ಇಡೀ ಸಮಾಜದಲ್ಲಿದ್ದಾರೆ. ಅಲ್ಲ, ಅದೇ ತಕ್ಕಂಗೆ ಮೊನ್ನೆ ಅಲ್ಲೇ ಹೊಡೆದ್ಬಿಟ್ರಲ್ಲ ಅಧಿಕಾರಿ. ಇವಾಗ ಮಲ್ಲೇಶ್ವರಮ್ಮ ಅಲ್ಲಿ ಅಧಿಕಾರಿ ಹೊಡೆದಿದ್ಯಾರು? ಬಸವರಾಜ್ ಅಂತ ಹೇಳ್ಬಿಟ್ಟು ಅವ್ರ ಗ್ರೂಪ್. ಮುಸ್ಲಿಮ್ಸ್ ಯಾರನ್ನ ಮಾಡಿದ್ರ? ಈ ಭಾವನೆಗಳು ತರಲೇಬಾರ್ದು, ಹಿಂದೂ ಮುಸ್ಲಿಂ ಅಂತ ತರಲೇಬಾರ್ದು. ಇಲ್ಲ ಇಲ್ಲ, ನಾನು ಹೇಳ್ತಾ ಇರೋದು ಅದೆಲ್ಲ ತರಲೇಬಾರ್ದು. ನಾವೆಲ್ಲ ಒಂದೇನೆ, ಆಯಿತಾ? ಇಡೀ ಸಮಾಜದಲ್ಲಿ ಇವಾಗ ನಾವು ಇಂಡಿಯಾಲಿ ಹುಟ್ಟಿದ್ದೀವಿ, ಇಲ್ಲಿಂದ ಹೋಗಿ ಅಂದ್ರೆ ಆಗತ್ತಾ ಹೋಗೋಕ್ಕೆ ಹೇಳಿ? ಮತ್ತೆ ಎಲ್ಲ ನಾವು ಒಂದೇನೆ, ಕುಯ್ದ್ರೆ ಎಲ್ಲ ರಕ್ತ ಒಂದೇನೆ, ಸುಮ್ಮನೆ ಮಾಡ್ಕೊಂಡಿರೋದು ಅಷ್ಟೇ. ಅಂದ್ರೆ ಜನಗಳು ಏನಂತಂದ್ರೆ ಕಲ್ಪಿಸ್ತಾರಲ್ಲ. ಇಲ್ಲ ಇಲ್ಲ ಮೇಡಮ್, ನೋಡಿ, ಶಿವಾಜಿನಗರ ಮೇಲೆ ಅಂದ ಜಮಾನದಿಂದ ಕಣ್ಣಿದೆ, ಇವಾಗ್ಲೂ ಇದೆ. ಯಾಕೆಂದರೆ ಒಳ್ಳೆ ವ್ಯಾಪಾರ, ದೇವ್ರ ದಯಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಿಜ ಹೇಳ್ತೀನಿ, ನಾನು ಒಳಗಡೆ ಬಂದಾಗ ನೀವುಗಳೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇರೋದು ಅಧಿಕಾರಿಗಳಿಗೆ. ತುಂಬಾ ಖುಷಿ ಆಯ್ತು ನಿನ್ನೆಲ್ಲ ನೋಡಿ. ಇವಾಗ ನೋಡಿ, ಬೆಳಿಗ್ಗೆ ಬಂದರು, ಇಲ್ಲೆಲ್ಲ ಹೊಡೆದಾಕವ್ರೆ. ಅವಾಗ ಅಧಿಕಾರಿಗಳಿಗೆ ನಮ್ಮ ಕಡೆಯಿಂದ ಏನು ನೀರು ಕೊಡಬೇಕು, ಟೀ ಕೊಡಬೇಕು, ಎಲ್ಲ ಮಾಡಿದೆ, ನಮ್ಮ ಅಂಗಡಿಯಿಂದ ಮಾಡಿದ್ವಿ. ಯಾಕೆ ಮಾಡ್ಬೇಕು ಹೇಳಿ? ಒಳ್ಳೇದು ಮಾಡ್ತಾ ಇದ್ರೆ ನಾವು ಒಳ್ಳೇದೇ ಮಾಡೋಣ, ಕೆಟ್ಟದ್ದು ಯಾಕೆ ಮಾಡಬೇಕು? ಆದ್ರೂ ಎಲ್ಲಾರ ಬಾಯಲ್ಲಿ ಒಂದೇ ಮಾತು, ಮೇಡಮ್ ಮಾಡ್ತಾ ಇರೋದು ಒಳ್ಳೇದು, ಒಳ್ಳೇದು ಮೇಡಮ್, ಒಳ್ಳೇದು ಅಂತ ನಿಮ್ಮ ಹತ್ರ ಬಾಯಲ್ಲಿ ಬಂತು ಮಾತು. ಇದು ವಿಚಾರ ಅದು ಗೊತ್ತಾಗ್ಲಿ ಪಬ್ಲಿಕ್. ಮೇಡಮ್, ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ಒಳ್ಳೆ ಕೆಲಸ ಮಾಡ್ತಾವ್ರೆ. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇವಾಗ ಹೇಳಿದ್ರೆ ತುಂಬ ಇದೆ. ಸುಮ್ಮನೆ ಇವರು ಅಪೋಸಿಷನ್ ಅವ್ರು ಏನು ಮಾಡ್ತಾರೆ, ಅವ್ರು ಹಾಗೆ ಮಾಡಿ ಅವರೇ ಎತ್ಕೊಡೋದೆಲ್ಲ ಹಾಳು ಮಾಡ್ತಾ ಇರೋದೇ ಅವರು. ಇಡೀ ಇಂಡಿಯಾನೇ ಹಾಳು ಮಾಡಾಕ್ಬಿಟ್ರು. BJP ಅವರೇ ಕರ್ಕೊಂಡು ಬನ್ನಿ, ನಾನು ಇವಾಗ ಮುಂದೆ ಹೇಳ್ತೀನಿ. ನಾನು BJP ಅವರೇ ಮಾಡ್ತಾ ಇರೋದೆಲ್ಲ, ಬೇರೆ ಯಾರೂ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅವರೆಲ್ಲ ಒಳ್ಳೇದು ಮಾಡ್ತಾರೆ, ಅವ್ರಿಗೇನು ಮಾಡ್ತಾರೆ, ಹೊಡಿತಾರೆ. ಇವಾಗ ನೋಡಲಿಲ್ವ ಡೆಲ್ಲಿಯಲ್ಲಿ ಎಷ್ಟು ದಿವಸ ಏನೇನು ಮಾಡಿದ್ರು? ಅದು ಪೊಲಿಟಿಕ್ಸಲ್ಲಿ ಇವರೇ ಹಾಳು ಮಾಡೋದು, ಬೇರೆ ಯಾರೂ ಮಾಡ್ತಾ ಇಲ್ಲ. ಸರ್, ಹೇಗಿದೆ DK ಸಾಹೇಬ್ರ ಸರ್ಕಾರ ಹೇಳಿದೆ? ನಮ್ಮ ಸರ್ಕಾರ ಮೇಡಮ್, ಅದು ನಮ್ಮ ಸರ್ಕಾರ. ಅದು ನಾವು ಯಾವುದೇ ಸರ್ಕಾರ ಬರಲಿ ಒಳ್ಳೇದು ಮಾಡೋದು ನೋಡ್ಬೇಕಷ್ಟೇ. ಅವ್ರಿಗೆ ಎನ್ಕರೇಜ್ ಮಾಡಿಕೊಂಡು ನೀವು ಕೆಟ್ಟದ್ದು ಮಾಡಿ ಅವ್ರಿಗೆ ಹಿಂದೂ ಅನ್ನಿ ಮುಸ್ಲಿಂ ಅನ್ನಿ ಅನ್ನೋದು ಅದೆಲ್ಲ ಭಾವನೆನೇ ತರಬಾರ್ದು. ನಮಗೆ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಆಯಿತಾ? ಅದನ್ನು ಹೇಳ್ಕೊಂಡು ನಾವು ಇದು ಮಾಡೋಕ್ಕಾಗಲ್ಲ. ಜನರಲ್ ಮಾತಾಡಬೇಕು, ಏನೇ ಮಾತಾಡಿದ್ರು ಜನರಲ್ಲಾಗಿ ಮಾತಾಡಿ. ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಅದೆಲ್ಲ ಮಾತಾಡೋಕ್ಕೆ ಚೆನ್ನಾಗಿರಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಮೇಡಮ್, ನಾವೆಲ್ಲ ಒಂದೇ.
ಹಿಂದೂ ಮುಸ್ಲಿಂ ಎಲ್ಲ ಒಂದೇನೆ ಆಯಿತಾ. ಇವಾಗ ನಾವು ಕೂತ್ಕೊಂಡು ತಿಂತೀವಿ, ಜೊತೆಲಿ ತಿಂತೀವಿ, ಅವ್ರ ಮನೆಗೆ ನಾವು ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ. ಇವಾಗ ಹೊಡೆದಾಡೋಕ್ಕಾಗತ್ತಾ? ಈ ಪೊಲಿಟಿಷಿಯನ್ಸ್ ಎಲ್ಲ ಹಾಳು ಮಾಡೋದು. ಅದು ಹೇಳ್ತೀನಿ, ಅವರು ಇವರು ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಬೇಕಾದಾಗ ಅವ್ರು ಎತ್ತು ಕೊಡ್ತಾರೆ, ಇವ್ರಿಗೆ ಬೇಕಾದ್ರೆ ಇವ್ರು ಎತ್ತು ಕೊಡ್ತಾರೆ, ಅಷ್ಟೇ, ಬೇರೆ ಏನಿಲ್ಲ. ಓಕೆ ಸರ್, ಹೇಳಿ ಫೈನಲ್ ಆಗಿ ಲಾಸ್ಟಿಗೆ ಕೃಷ್ಣ ಬೈರೇಗೌಡ ಸರ್ಗೆ ಏನು ಹೇಳ್ತೀರಾ? ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಅವ್ರಿಗೆ. ಯಾಕೆಂತಂದರೆ ನಮ್ಮ ಏರಿಯಾಯಿಂದನೇ ಥ್ಯಾಂಕ್ಸ್ ಅವ್ರಿಗೆ. ಈ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ. ಯಾಕೆಂದರೆ ನನಗೂ ಚೆನ್ನಾಗಿ ಗೊತ್ತಿರೋರೇ ನಾವು, ಆಯಿತಾ. ಅವ್ರ ಜೊತೆಯಲ್ಲಿ ಅಲ್ಲಿ ಸಂಪಿಗೆಹಳ್ಳಿಯಲ್ಲೆಲ್ಲ ನಮಗೆ ತುಂಬ ಪರಿಚಯ ಇರೋರೇ ಇರೋದು. ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಇವರು ಡಿ ಕೆ ಸಾಹೇಬ್ರು ಒಳ್ಳೆ ಡಿಸಿಷನ್ ತೊಗೊಳ್ತಾವ್ರೆ. ಎಲ್ಲ ಇದರಲ್ಲೂ ಏನು ಇದಿಲ್ಲ. ನೆಕ್ಸ್ಟ್ ಅವರೇ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾರೆ.